ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಎಷ್ಟೋ ಹೊತ್ತಾಯ್ತು ಬೆಳಗಾಗಿ. 7 ಗಂಟೆ ಆಯಿತು. ಎಚ್ಚರಗೊಂಡಿದ್ದೀರಾ? ದೇವರ ಸನ್ನಿಧಿಯಲ್ಲಿ ವೈಯಕ್ತಿಕವಾಗಿ ಸ್ವಲ್ಪ ಸಮಯ ಕಳೆದಿದ್ದೀರಾ? ದಿನಾಲು ಬೆಳಗ್ಗೆ 7 ಗಂಟೆ ದೇವರ ವಾಕ್ಯ ನೀವು ಕೇಳ್ತಾ ಇದ್ದೀರಿ ಎಂದು ತಿಳಿಸುತ್ತಾ ಇದ್ದೀರಿ. ಅದಕ್ಕಾಗಿ ಬಹಳಷ್ಟು ದೇವರನ್ನು ಸ್ತುತಿಸುತ್ತೇನೆ. ಎಷ್ಟೇ ಕಷ್ಟ ಆದರೂ ಈ ಅನುದಿನದ ಧ್ಯಾನ ನಿಲ್ಲಿಸಬಾರದು ಎಂದು ಬಯಸಿ ಶತವಿಧದಲ್ಲಿ ನಾವು ಪ್ರಯತ್ನ ಮಾಡುತ್ತಲೇ ಇದ್ದೇವೆ. ಒಂದು ವೇಳೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ, ಈ ಟೈಮ್ ನಿಮಗೆ ಅನುಕೂಲವಿಲ್ಲದಿದ್ದರೆ, ದೇವರ ದೊಡ್ಡ ವರವೇನೆಂದರೆ ಯೂಟ್ಯೂಬ್ನಲ್ಲಿ ದೇವರ ವಾಕ್ಯ ಎನಿ ಟೈಮ್ ಎನಿವೇರ್, ಯಾವುದೇ ಸ್ಥಳದಿಂದಾಗಲಿ ಯಾವುದೇ ಹೊತ್ತಿನಲ್ಲಾಗಲಿ ಆತನ ವಾಕ್ಯ ಕೇಳಲು ದೇವರ ಅವಕಾಶ ಕೊಟ್ಟಿರುವುದಕ್ಕಾಗಿ ದಯಮಾಡಿ ವಾಕ್ಯ ಕೇಳಿರಿ. ಆಯಾ ದಿನಕ್ಕೆ ತಕ್ಕಂತೆ ದೇವರು ಕೊಟ್ಟ ಸಂದೇಶ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಪ್ರತಿ ಸಾರಿ ದೇವರ ವಾಕ್ಯದ ಪ್ರಕಾರ ನಡೆದುಕೊಳ್ಳುವುದಾದರೆ, ಪ್ರತಿ ಉದಯದಲ್ಲಿ ದೇವರ ವಾಕ್ಯ ಕೇಳಿ ಆ ವಾಕ್ಯದ ಪ್ರಕಾರ ಜೀವಿಸುವುದಾದರೆ ನಮ್ಮ ಜೀವಿತದಲ್ಲಿ ಧನ್ಯರಾಗುತ್ತೇವೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ನಾಮದಲ್ಲಿ ನಿಮ್ಮ ವಾಕ್ಯ ಕೇಳಲು ನಾವು ಕೂಡಿ ಬಂದಿರುವಾಗ ನೀವೇ ಮಾತಾಡಿರಿ. ನಿಮ್ಮ ಸೇವಕನಾದ ನಾನು ಲಾಲಿಸುತ್ತಿದ್ದೇನೆ, ಮಾತಾಡಿರಿ ಎಂದು ಹೇಳಿರುವ ಪ್ರಕಾರ ನಿಮ್ಮ ಮಾತು ಕೇಳಿಸಿಕೊಳ್ಳಲು ನಮ್ಮ ಹೃದಯವನ್ನು ಸಿದ್ಧಪಡಿಸಿರಿ. ನಿಮ್ಮ ಮಾತುಗಳು ನಮ್ಮ ಹೃದಯಗಳಲ್ಲಿ ಭದ್ರಪಡಿಸಿಕೊಳ್ಳಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಬಹಳಷ್ಟು ಸಾರಿ ಬಹಳಷ್ಟು ಜನ ನಾವು ಪ್ರಸಂಗ ಕೇಳುತ್ತಿದ್ದೇವೆ, ಪ್ರಸಂಗ ಅನ್ನುತ್ತಾರೆ. ಇಂಥ ಪಾಸ್ಟರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಈ ಪಾಸ್ಟರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಈ ದಿನ ಬಹಳ ಚೆನ್ನಾಗಿ ವಾಕ್ಯ ಸಾರಿದ್ರು ಎಂಬ ಮಾತುಗಳು ಕೆಲವೊಮ್ಮೆ ಕೇಳ್ತಿರುವಾಗ ಆಶ್ಚರ್ಯವಾಗುತ್ತೆ. ಪಾಸ್ಟರ್ ಅವರ ಮಾತು ಕೇಳುವುದಕ್ಕಾಗಿ ಅಲ್ಲ ನಾವು ಸೇರಿ ಬರೋದು. ಯಾವುದೇ ದೈವ ಸೇವಕರಾಗಿರಲಿ, ಯಾರೇ ಆಗಿರಲಿ, ಯೇಸುವಿನ ಮಾತುಗಳನ್ನು ನಮಗೆ ಸಾರುತ್ತಿರುವಾಗ ಅದು ದೇವರು ನಮ್ಮೊಂದಿಗೆ ಮಾತಾಡುತ್ತಿದ್ದಾರೆ ಎಂದು ನಂಬಬೇಕು. ಬಹಳಷ್ಟು ಸಾರಿ ಹೇಳುವಂತಹ ನಮ್ಮ ಕಡೆಗೆ ನೋಡ್ತಾರೆ ಹೊರತು ಮಾತು ಕೊಟ್ಟ ದೇವರ ಕಡೆಗೆ ನೋಡುವುದಾದರೆ ಅದ್ಭುತಗಳು ನಡೆಯುತ್ತವೆ. ಪೌಲನು ಅನೇಕ ಸ್ಥಳಗಳಲ್ಲಿ ಮಾತಾಡುವವನಾಗಿದ್ದ. ಅನೇಕ ಸ್ಥಳಗಳಲ್ಲಿ ದೇವರು ಕೊಟ್ಟ ಮಾತುಗಳನ್ನು ಸಾರುತ್ತಾ ಇದ್ದ. ಕೇಳಿದವರೆಲ್ಲ ಮಾರ್ಪಟ್ಟಿದ್ರು ಅಂದುಕೊಳ್ತೀರಾ? ಇಲ್ಲವೇ ಇಲ್ಲ. ಎಷ್ಟೇ ಚೆನ್ನಾಗಿ ವಿವರಿಸಿದರು, ಅವನು ತನ್ನ ಅನುಭವ ಸಾಕ್ಷಿಯೊಂದಿಗೆ ಹಂಚಿದರು, ಅವನಿಗೆ ತಿರುಗಿ ಬಿದ್ದು ಕೆಲವರು ಹೊಡೆಯುತ್ತಾ ಇದ್ರು, ಅವನನ್ನು ದೂಷಿಸುತ್ತಾ ಇದ್ರು, ಅವನಿಗೆ ಅವಮಾನಗೊಳಿಸುತ್ತಾ ಇದ್ರು, ಇನ್ನು ಕೆಲವರು ಹೀಯಾಳಿಸುತ್ತಾ ಇದ್ರು, ಇನ್ನು ಕೆಲವರು ಮತ್ತೆ ನೋಡ್ಕೊಳ್ಳೋಣ ಇವನು ಹೇಳುವ ಮಾತು ನಿಜ ಅನ್ನುತ್ತಾ ಇದ್ರಂತೆ. ಆದರೂ ನಿಲ್ಲಿಸದೆ ಅವರು ಕೇಳಿದ್ರೂ ಕೇಳದೇ ಇದ್ದರು. ದೇವರು ಪೌಲನು ಕರೆದ ಕರೆಯ ಪ್ರಕಾರ ದೇವರು ಕೊಟ್ಟ ಸಂದೇಶವನ್ನು, ದೇವರು ಕೊಟ್ಟ ಮಾತನ್ನು ದೇವರು ಕೊಟ್ಟ ಪ್ರಜೆಗಳಿಗೆ ಸಾರುತ್ತಾ ಹೋಗ್ತಿದ್ದ. ನನ್ನ ಜೀವಿತ ದಿನಗಳಲ್ಲಿ ನಾನು ಅದನ್ನೇ ಕಲಿತೆ. ಒಬ್ಬ 19 ವರ್ಷದ ಹುಡುಗನಾಗಿ ವಾಕ್ಯ ಸಾರಲು ಆರಂಭಿಸಿದೆ ರೋಡ್ಗಳ ಮೇಲೆ. ಈಗ ಹೆಚ್ಚು ಕಡಿಮೆ 54 ವರ್ಷಗಳಾಗಿವೆ. ದೇವರ ವಾಕ್ಯವನ್ನು ಅಲ್ಲಿ ಇಲ್ಲಿ ಎಲ್ಲಿ ಸಾಧ್ಯವಾಯಿತೋ ಅಲ್ಲಿ 10 ಮಂದಿ ಇದ್ರು, 5 ಮಂದಿ ಇದ್ರು, 3 ಜನ ಇದ್ರು, 100 ಮಂದಿ ಇದ್ರು, 1000 ಜನ ಇದ್ರು, 1,00,000 ಜನ ಇದ್ರು. ಅದು ಮೀಟಿಂಗ್ ಆಗಿರಲಿ, ರೇಡಿಯೋ ಪ್ರೋಗ್ರಾಮ್ ಆಗಿರಲಿ, ಟಿವಿ ಪ್ರೋಗ್ರಾಮ್ ಆಗಿರಲಿ, ಸೋಷಿಯಲ್ ಮೀಡಿಯಾ ಆಗಿರಲಿ, ಇಂದಿಗೂ ಚಿಕ್ಕ ಚಿಕ್ಕ ಬೀದಿಗಳಲ್ಲಿ, ಸಂಧಿಗಳಲ್ಲಿ, ಬೀದಿಗಳಲ್ಲಿ ಚಿಕ್ಕ ಚಿಕ್ಕ ಮೀಟಿಂಗ್ಸ್ಗಳನ್ನು ಇಡುತ್ತಲೇ ಇದ್ದೇವೆ. ದೇವರು ಕೊಟ್ಟ ಪ್ರತಿ ಅವಕಾಶವನ್ನು ಉಪಯೋಗಿಸಿಕೊಂಡು ದೇವರು ಕೊಟ್ಟ ಮಾತನ್ನು ಸಾರುತ್ತಿರುವಾಗ ಅದನ್ನು ಕೇಳಿದಂಥವರ ಹೃದಯದೊಳಗೆ ಕಾರ್ಯ ನಡೆಸುತ್ತಿದೆ. ಕೇಳಿ ಅದನ್ನು ಅವಲಂಬಿಸಿದವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ನಡೆಯುತ್ತಿವೆ. ಯಾಕೆಂದರೆ ದೇವರ ವಾಕ್ಯ ಬಲವುಳ್ಳದಾಗಿದೆ. ಮತ್ತೊಂದು ವಿಷಯ ಪ್ರಿಯರೇ, ನಾನು ಕಲಿತಿರುವುದೇನೆಂದರೆ, ವಾಕ್ಯ ಸಾರುವುದು ಎಷ್ಟು ಅವಶ್ಯಕವಾಗಿದೆಯೋ ಆ ವಾಕ್ಯ ಕೇಳಿದವರಿಗೋಸ್ಕರ ಪ್ರಾರ್ಥಿಸುವಂಥದ್ದು ಕೂಡ ಎಷ್ಟೋ ಅವಶ್ಯಕವಾಗಿದೆ. ವಾಕ್ಯ ಸಾರಿ ಪ್ರಾರ್ಥಿಸುವುದು ಅಷ್ಟೇ ಅಲ್ಲ, ಪ್ರಾರ್ಥಿಸಿ ವಾಕ್ಯ ಸಾರಬೇಕು. ಪ್ರಾರ್ಥನೆಯಲ್ಲಿ ಕಾದುಕೊಂಡು ದೇವರು ಕೊಟ್ಟ ಸಂದೇಶ ಮನುಷ್ಯರಿಗೆ ಸಾರಬೇಕು. ಮನುಷ್ಯರು ಕೇಳಿರುವ ಸಂದೇಶ ಅವರ ಹೃದಯದಲ್ಲಿ ಕಾರ್ಯ ಮಾಡುವುದಕ್ಕಾಗಿ ಮತ್ತೆ ಅವರಿಗೋಸ್ಕರ ವಿಜ್ಞಾಪನೆ ಮಾಡಬೇಕು. ನನ್ನ ಬೈಬಲ್ ಕಾಲೇಜಿನ ದಿನಗಳಲ್ಲಿಯೇ ಕರ್ತನು ನನಗೆ ಇದನ್ನು ವಿಶೇಷವಾಗಿ ಕಲಿಸಿದ್ದಾರೆ. ಒಂದು ಗಿಡ ನಾಟುವುದಕ್ಕಿಂತ ಮುಂಚೆ ನೀರು ಹಾಕ್ತೇವೆ, ನಾಟಿದ ನಂತರ ಮಣ್ಣು ಹಾಕಿ ಮುಚ್ಚಿ ಮತ್ತೆ ನೀರು ಹಾಕುತ್ತೇವಲ್ಲವೇ? ಯಾಕೆಂದರೆ ಅದು ಬೆಳೆಯುವುದಕ್ಕಾಗಿ, ಅದರ ಬೇರು ಆಳವಾಗಿ ಇಳಿಯುವುದಕ್ಕಾಗಿ. ದೇವರ ವಾಕ್ಯ ನಮ್ಮ ಹೃದಯದೊಳಗೆ ಬೇರೂರಿಕೊಳ್ಳಬೇಕು. ವಾಕ್ಯ ಕೇಳಲು ಎಲ್ಲರೂ ಸಂತೋಷ ಪಡ್ತಾರೆ, ಆದರೆ ದೇವರು ಹೇಳಿರುವ ಮಾತು
ಕೇಳುವುದಕ್ಕಾಗಿ ಎಷ್ಟು ಜನ ಸಿದ್ಧರಾಗಿದ್ದೀರಿ? ಆ ದಿನ ಯೆರೆಮೀಯನ ಕಾಲದಲ್ಲಿ ಯೆರೆಮೀಯ 42ನೇ ಅಧ್ಯಾಯ 3ನೇ ವಚನ ಹೇಳುತ್ತೆ, ಇಸ್ರಾಯೇಲರು ಬಹಳ ಕಷ್ಟಗಳನ್ನು ಹಾದುಹೋದ ನಂತರ, ಅವರು ಬಹಳ ತಪ್ಪು ಮಾಡಿದ್ದೇವೆಂದು ತಿಳ್ಕೊಂಡ ನಂತರ ಯೆರೆಮೀಯನ ಬಳಿಗೆ ಬಂದು ಈ ರೀತಿಯಾಗಿ ಹೇಳ್ತಾರೆ. ನೋಡಿ ಬೇಕಾದರೆ 3ನೇ ವಚನದಲ್ಲಿ, ನಾವು ನಡೆಯಬೇಕಾದ ಮಾರ್ಗವನ್ನು, ಮಾಡತಕ್ಕ ಕಾರ್ಯವನ್ನು ನಿನ್ನ ದೇವರಾದ ಯೆಹೋವನು ನಮಗೆ ತೋರಿಸಿಕೊಡಲಿ. ಏನಂತೆ? ನಾವು ನಡೆಯಬೇಕಾದ ಮಾರ್ಗವನ್ನು, ಮಾಡಬೇಕಾದ ಕೆಲಸವನ್ನು ದೇವರು ನಮಗೆ ತೋರಿಸಿಕೊಡಲಿ ಎಂದು ಹೇಳುತ್ತಾರೆ. ಏನಂತೆ? ನಡೆಯಬೇಕಾದ ಮಾರ್ಗದ ಕುರಿತು ಬೇಡಿಕೊಳ್ಳಬೇಕು, ಮಾಡಬೇಕಾದ ಕಾರ್ಯದ ಕುರಿತು ಕೇಳಬೇಕು. ನಾವು ಬಹಳಷ್ಟು ಸಾರಿ ನಮ್ಮ ಸ್ವಂತ ಮಾರ್ಗಗಳಲ್ಲಿ ನಡೆದು ದೇವರೇ ಆಶೀರ್ವದಿಸು ಅನ್ನುತ್ತೇವೆ. ದೇವರ ಮಾರ್ಗದಲ್ಲಿ ದಿವ್ಯದಾನಗಳು ದೊರಕುತ್ತವೆ ಹೊರತು ಪಾಪ ಮಾರ್ಗದಲ್ಲಿದ್ದವರಿಗೆ ಹೇಗೆ ದಿವ್ಯದಾನ ದೊರಕುತ್ತವೆ? ಪಾಪದ ಮಾರ್ಗದಲ್ಲಿ, ವಿಶಾಲವಾದ ಮಾರ್ಗದಲ್ಲಿ ಹೋಗುವವರು ಅನೇಕರು, ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗುವವರು ಕೆಲವರು. ಆ ವಿಶಾಲವಾದ ಮಾರ್ಗವು ನಾಶನಕ್ಕೆ ನಡೆಸುತ್ತದೆ, ಇಕ್ಕಟ್ಟಾದ ಮಾರ್ಗವು ನಿತ್ಯ ಜೀವಕ್ಕೆ ನಡೆಸುತ್ತದೆ. ಎರಡು ಮಾರ್ಗಗಳ ಮಧ್ಯದಲ್ಲಿ ನಿಂತುಕೊಂಡು ಯಾವ ಮಾರ್ಗ ಏನಾಗ್ತದೆ ಎಂದು ವಿಚಾರಿಸಬೇಕು. ಸರಿಯಾದ ಮಾರ್ಗ ಯಾವುದು ಎಂಬುದಾಗಿ ಒಂದು ಜಂಕ್ಷನ್ಗೆ ಹೋದಾಗ ಅದು ಎರಡು ಕಡೆಗೆ ದಾರಿ ತೋರಿಸುತ್ತದೆ. ಈ ದಿನಗಳಲ್ಲಾದರೂ ಸೈನ್ ಬೋರ್ಡ್ಸ್ ಬಂದಿವೆ, ಈ ದಿನಗಳಲ್ಲಿ GPS ಇದೆ, ಹಾಗಾಗಿ ಈಸಿಯಾಗಿ ತಿಳ್ಕೊಳ್ತಿದ್ದಾರೆ. ಇದಕ್ಕಿಂತ ಮುಂಚೆ ಒಂದು ಜಂಕ್ಷನ್ಗೆ ಬಂದ್ಮೇಲೆ ಈ ಕಡೆಯೋ ಆ ಕಡೆಯೋ ಎಂಬ ಎಷ್ಟೋ ಕನ್ಫ್ಯೂಷನ್ಗೆ ಒಳಗಾಗ್ತಿದ್ರು. ಗೊತ್ತಾಗದೆ ತಪ್ಪು ಮಾರ್ಗದಲ್ಲಿ ಹೋಗಿ ಸಿಕ್ಕಾಕೊಳ್ತಿದ್ರು. ನೋಡಿ, ಮನುಷ್ಯನ ಜೀವಿತದಲ್ಲಿ ಒಬ್ಬ ಯೌವನಸ್ಥನು ಟೀನೇಜಿಗೆ ಬಂದಾಗ ಅವನೊಂದು ಜಂಕ್ಷನ್ನಲ್ಲಿದ್ದ ಹಾಗೆಯೇ ಯೌವನ ಕಾಲದಲ್ಲಿ ತನ್ನ ಜೀವಿತ ದೇವರಿಗಾಗಿಯೋ ಅಥವಾ ಲೋಕಕ್ಕಾಗಿಯೋ ಅಥವಾ ಸೈತಾನನಿಗಾಗಿಯೋ ನಾನು ದೇವರ ಮಾರ್ಗದಲ್ಲಿ ನಡೆಯಬೇಕೋ ಇಲ್ಲವೇ ಎಲ್ಲರಂತೆ ವಿಶಾಲ ಮಾರ್ಗದಲ್ಲಿ, ಎಲ್ಲರಂತೆ ಸಹಜವಾದ ಮಾರ್ಗದಲ್ಲಿ ನಡೆಯುತ್ತಾ ಹೋಗಬೇಕೋ, ಎಲ್ಲರೂ ನಡ್ಕೊಂಡಂತೆ ನಡ್ಕೊಳ್ಬೇಕೆಂದು ಬಯಸಿದ ಯೌವನಸ್ಥರು ತಮ್ಮ ಜೀವಿತದಲ್ಲಿ ಗಮ್ಯ ಇಲ್ಲದವರಾಗಿರ್ತಾರೆ. ಯೌವನ ಕಾಲದಲ್ಲಿ ನಾನು ದೇವರಿಗಾಗಿ ಜೀವಿಸ್ತೇನೆ, ನಾನು ಸೃಷ್ಟಿಕರ್ತನನ್ನು ಅರಿತುಕೊಳ್ತೇನೆ, ನನ್ನ ಜೀವಿತ ದೇವರಿಗೆ ಅರ್ಪಿಸಿಕೊಡುತ್ತೇನೆ ಎಂದು ನಿರ್ಣಯಿಸಿಕೊಂಡವರ ಜೀವಿತದಲ್ಲಿ ಎಷ್ಟೋ ಆಶೀರ್ವಾದ ಹೊಂದಿಕೊಳ್ತಾರೆ. ಅದಕ್ಕೆ ಉದಾಹರಣೆ ನನ್ನ ಬದುಕೆ. ನನ್ನ ಯೌವನ ಕಾಲದಲ್ಲಿ ನಾನು ತಪ್ಪು ಹೆಜ್ಜೆ ಹಾಕುತ್ತಿರುವಾಗ, ತಪ್ಪು ಮಾರ್ಗದಲ್ಲಿ ಆಕರ್ಷಿಸಲ್ಪಡುತ್ತಿರುವಾಗ, ದೇವರೇ ನಾನು ಏನ್ ಮಾಡಬೇಕು, ನನ್ನ ಮಾರ್ಗ ಏನು, ನನಗಾಗಿ ನೀವು ಹಾಕಿಕೊಂಡ ಯೋಚನೆಗಳೇನಾಗಿವೆ ಎಂದು ದೇವರ ಚಿತ್ತ ತಿಳಿದುಕೊಂಡಾಗ, ದೈವ ಸೇವಕರ ಮುಖಾಂತರ ದೇವರ ವಾಕ್ಯದಿಂದ ಬಯಲ್ಪಡಿಸಲ್ಪಟ್ಟಾಗ, ಆ ವಾಕ್ಯಕ್ಕೆ ವಿಧೇಯನಾಗಿರುವುದರಿಂದ ನನ್ನ ಜೀವಿತ ಧನ್ಯವಾಯಿತೆಂದು ನಾನು ಗುರುತಿಸುತ್ತಿದ್ದೇನೆ. ಯಾವತ್ತೇ ಆಗಲಿ ನಿಮ್ಮ ಜೀವಿತದಲ್ಲಿ ಯಾವುದೇ ಕಾರ್ಯದಲ್ಲಿ ಕೈ ಹಾಕುವಾಗ, ಒಂದು ಮೇಜರ್ ಡಿಸಿಷನ್ ತೆಗೆದುಕೊಳ್ಳಬೇಕಾದಾಗ, ಓದುವ ವಿಷಯದಲ್ಲಿ, ವಿವಾಹ ವಿಷಯದಲ್ಲಿ, ನೀವು ಇತರ ದೇಶಕ್ಕೆ ಪ್ರಯಾಣ ಮಾಡಿ ಹೋಗುವ ವಿಷಯದಲ್ಲಿ, ನಿಮ್ಮ ಪ್ರಣಾಳಿಕೆಗಳ ವಿಷಯದಲ್ಲಿ, ದೇವರೇ ನಾವು ಮಾಡಬೇಕಾದ ಕಾರ್ಯ ಏನಾಗಿದೆ, ನಾವು ಹೋಗಬೇಕಾದ ಮಾರ್ಗ ಏನಾಗಿದೆ ಎಂದು ನೀವು ಹೀಗೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ದೇವರ ಸೇವಕರ ಸಹಾಯ ಕೋರಿಕೊಳ್ಳುವುದು ಕೂಡ ಬಹಳ ಪ್ರಾಮುಖ್ಯವಾಗಿದೆ. ಯಾಕೆಂದರೆ ನಾವು ಆ ಬಿಳಾಮನ ಹಾಗೆ ಏನೋ ಒಂದು ಮನಸ್ಸಲ್ಲಿಟ್ಕೊಂಡು ನಾನು ಹೋಗ್ತೇನೆ ಅಂತ ದೇವರಿಗೆ ಹೇಳಿದ್ರು, ದೇವ್ರು ಬೇಡ ಅಂದ್ರೂ ಕೂಡ ಮತ್ತೆ ಒಂದಕ್ಕೆ 3 ಸಾರಿ ದೇವರಿಗೆ ಬೇಸರಗೊಳಿಸಿ ಪ್ರಾರ್ಥನೆ ಅಂತ ಹೇಳಿ ನಾವು ದೇವರಿಗೆ ಬೇಸರಗೊಳಿಸ್ತೇವೆ. ನೀವೇನಾದರೂ ಇಂತಹ ನಿರ್ಣಯಗಳನ್ನು, ಮುಖ್ಯವಾದ ನಿರ್ಣಯಗಳು ಏನಾದರೂ ಮಾಡಬೇಕಾದಾಗ ಖಂಡಿತವಾಗಿಯೂ ಉಪವಾಸ ಪ್ರಾರ್ಥನೆಯಲ್ಲಿ ಕಾದಿರಬೇಕು. ಕೆಲವು ಗಂಟೆಗಳವರೆಗೂ ಪ್ರಾರ್ಥಿಸಿ ದೇವರ ಆಲಯದಲ್ಲಿ ದೇವ ಜನರೊಂದಿಗೆ ಪ್ರಾರ್ಥಿಸುವುದಾದರೆ, ನೀವು ನಿಮ್ಮ ಸ್ವಂತ ಯೋಚನೆಗಳಿಂದಲ್ಲದೆ ದೇವರ ಮುಂದೆ ನಿಮ್ಮನ್ನು ನೀವು ಎಂಟಿ ಮಾಡಿಕೊಂಡು, ನಿಮ್ಮ ಆಸೆಗಳೆಲ್ಲ ಖಾಲಿ ಮಾಡಿಕೊಂಡು ಖಾಲಿ ಹೃದಯದೊಂದಿಗೆ ಕೂತುಕೊಳ್ಳುವುದಾದರೆ, ದೇವರು ತನ್ನ ಆಲೋಚನೆಗಳಿಂದ ನಿಮ್ಮ ಹೃದಯಗಳನ್ನು ತುಂಬಿಸ್ತಾರೆ. ದೇವರೇ, ನಾವು ಮಾಡುವ ಕಾರ್ಯ ಏನೆಂದು ನಮಗೆ ತಿಳಿಸಿರಿ, ನಾವು ಹೋಗಬೇಕಾದ ಮಾರ್ಗ ಯಾವುದೆಂದು ತೋರಿಸು ಎಂದು ಕೇಳಿದಾಗ ಪ್ರವಾದಿ ಹೇಳ್ತಾನೆ, ಅಂದರೆ ಪ್ರವಾದಿಯಾದ ಯೆರೆಮೀಯ ಹೇಳ್ತಾನೆ, ನೀವು ಮಾಡಿದ ಬಿನ್ನಹವನ್ನು ಕೇಳಿದೆನು, ಇಗೋ ನಿಮ್ಮ ಮಾತಿನಂತೆ ನಿಮ್ಮ ದೇವರಾದ ಯೆಹೋವನನ್ನು ಪ್ರಾರ್ಥಿಸುವೆನು, ಯೆಹೋವನು ಯಾವ ಉತ್ತರವನ್ನು ದಯಪಾಲಿಸುವನೋ ಒಂದನ್ನೂ ಮುಚ್ಚದೆ ನಿಮಗೆ ತಿಳಿಸುವೆನು ಎಂದು ಹೇಳಿದನು. ಒಬ್ಬ ವ್ಯಕ್ತಿಗೋಸ್ಕರ ಪ್ರಾರ್ಥಿಸು ಎಂದು ಕೇಳಿದಾಗ, ಹಾಗೆ ಪ್ರಾರ್ಥಿಸುತ್ತಿರುವಾಗ ದೇವರು ತಪ್ಪದೆ
ತನ್ನ ಸೇವಕರಿಗೆ ಒಂದು ವೇಳೆ ಪ್ರಾರ್ಥನಾ ವೀರರಾಗಿರೋದಾದ್ರೆ, ಅವರು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ನಿಮ್ಮ ಪಾಸ್ಟರ್ ಆಗಿರಬಹುದು, ಒಬ್ಬ ದೇವರ ಸೇವಕ ಆಗಿರಬಹುದು, ಅವರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಹಂಚಿಕೊಂಡು ಈ ವಿಷಯದಲ್ಲಿ ನನಗೆ ಪ್ರಾರ್ಥನೆಯ ಸಹಾಯ ಬೇಕೆಂದು ಕೋರುವುದಾದರೆ ಅವರು ನಿಮಗೋಸ್ಕರ ಪ್ರಾರ್ಥಿಸುವಾಗ ತಪ್ಪದೆ ದೇವರು ಬಯಲುಪಡಿಸುತ್ತಾರೆ. ಆದರೆ ನಮಗಿರುವ ಹೋರಾಟವೇನೆಂದರೆ, ಅದು ನಿಮಗೆ ಅನುಕೂಲವಾಗಿರುವಾಗ ಹೇಳಲು ಬಹಳ ಸಂತೋಷಪಡ್ತೇವೆ. ಅದೇನಾದರೂ ಪ್ರತಿಕೂಲವಾಗಿರೋದಾದರೆ ನೀವು ಹೋಗಬೇಡಿರಿ, ನೀವು ಇದನ್ನು ಮಾಡಬೇಡಿರಿ ಎಂದು ಹೇಳುವ ಮಾತಾಗಿರೋದಾದರೆ ಎಲ್ಲಿ ನೀವು ಬಾಧೆ ಪಡ್ತೀರಿ ಏನೋ ಅಂದುಕೊಂಡು, ಎಲ್ಲಿ ನೀವು ಮಾಡುವುದಿಲ್ಲ ಅಂದುಕೊಂಡು ಕೆಲವೊಂದು ಜನ ಸೇವಕರು ಈ ದಿನ ತಮ್ಮ ಬೋಧನೆಯಲ್ಲಾಗಲಿ ತಮ್ಮ ಸೇವೆಯಲ್ಲಾಗಲಿ ದೇವರ ವಾಕ್ಯದ ಸಾರಾಂಶವನ್ನು ಇದ್ದದನ್ನು ಇದ್ದ ಹಾಗೆ ಹೇಳದೆ ಒಂಥರ ಪಾಲಿಷ್ ಮಾಡ್ತಾ ಇದ್ದಾರೆ. ಇದು ಬಹಳ ಅಪಾಯ ಪ್ರಿಯರೇ. ಬಹಳಷ್ಟು ಜನ ವಿಶ್ವಾಸಿಗಳು ಕೂಡ ಈ ದಿನ ತಮ್ಮನ್ನು ಮೆಚ್ಚುವವರ ಬಳಿಗೆ, ಹೊಗಳುವವರ ಬಳಿಗೆ, ಅವರು ಹೇಳಿದ್ದಕ್ಕೆಲ್ಲ ತಂದಾನೆ ತಾನೇ ಅನ್ನುವಂಥವರ ತಲೆ ಅಲ್ಲಾಡಿಸುವವರ ಬಳಿಗೆ ಹೋಗ್ತಾರೆ ಹೊರತು, ಸಹೋದರನೇ ಇದು ನೀನು ಮಾಡ್ತಿರೋದು ತಪ್ಪು, ನೀನು ಆರಿಸಿಕೊಂಡ ಮಾರ್ಗ ತಪ್ಪು, ನೀನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಪ್ರವರ್ತಿಸ್ತಾ ಇದ್ದೀ, ಇದು ದೇವರ ವಾಕ್ಯಕ್ಕೆ ವಿರುದ್ಧ ಎಂದು ನಿಮ್ಮ ತಪ್ಪನ್ನು ಎತ್ತಿ ತೋರಿಸುವ ದೇವರ ಸೇವಕನನ್ನು ನೀವು ಪ್ರೀತಿಸ್ತೀರೋ? ನೀತಿವಂತನು ಗದರಿಸುವುದು ನನಗೆ ತೈಲಾಭಿಷೇಕ ಆಗಿದೆ ಅಂದಿದ್ದಾನೆ. ಅಂತಹ ಅಭಿಷೇಕ ನಾನು ತಳ್ಳಿ ಹಾಕಲ್ಲ ಅಂದಿದ್ದಾನೆ ದಾವೀದನು. ಅದಕ್ಕೆ ಅವನು ತಪ್ಪಲ್ಲಿ ಬಿದ್ದಾಗ, ಗದರಿಸಲ್ಪಟ್ಟಾಗ ಅದನ್ನು ಅಂಗೀಕರಿಸುತ್ತಾನೆ, ತಿದ್ದುಕೊಳ್ತಾನೆ, ಸರಿಯಾಗುತ್ತಾನೆ. ಆದರೆ ಈ ದಿನ ಮನುಷ್ಯರು ಬೋಧಕರನ್ನು ತಮಗಿಷ್ಟಾನುಸಾರವಾಗಿ ಉಪಯೋಗಿಸಿಕೊಳ್ತಿದ್ದಾರೆ. ದೇವರು ಹೇಳುವ ಮಾತುಗಳನ್ನು ಹೇಳಯ್ಯ ನಾವು ಕೇಳ್ತೇವೆ ಎನ್ನುವವರಿಗಿಂತಲೂ ನಮಗೆ ಅನುಕೂಲವಾದ ಮಾತುಗಳನ್ನು ಹೇಳು ಎನ್ನುವಂಥವರು ಇರುತ್ತಾರೆ ಎಂದು ತಿಮೋತಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಆ ದಿನವೇ ಪೌಲನು ಹೇಳಿದಾನಲ್ಲವೇ? ತಿಮೋತಿಗೆ ಬರೆದಿರುವ 2ನೇ ಪತ್ರಿಕೆ, ಅದರಲ್ಲಿ 4ನೇ ಅಧ್ಯಾಯ. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವೂ ಬರುತ್ತದೆ, ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲವಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಇದ್ದದ್ದನ್ನು ಇದ್ದ ಹಾಗೆ ಬೋಧಿಸಲ್ಲ. ಶುದ್ಧವಾದ ಬೋಧನೆ ಎಂದು ಎಲ್ಲರೂ ಹೇಳ್ತಾರೆ, ಆದರೆ ಸ್ವಸ್ಥ ಬೋಧನೆ ಎಂದು ಎಲ್ಲರೂ ಹೇಳ್ತಾರೆ. ಅಷ್ಟಕ್ಕೂ ಸ್ವಸ್ಥ ಬೋಧನೆ ಅಂದರೆ ಏನಾಗಿದೆ? ದೇವರು ಹೇಳೆಂದು ಹೇಳಿರುವುದನ್ನೇ ಹೇಳುವುದು. ನೋ ಕಲಬೆರಿಕೆ, ನೋ ಪಾಲಿಷ್. ಅಂದರೆ ಅದಕ್ಕೆ ಏನು ಬೆರೆಸಬಾರದು, ಅದರೊಳಗಿಂದ ಏನನ್ನು ತೆಗೆಯಬಾರದು. ನಿಜವೇ ಪ್ರಿಯರೇ, ಈ ದಿನ ವಾಕ್ಯ ಇದ್ದಂತೆ ಖಂಡಿಸಿ ಸಾರುವಂತಹ ಸಭೆಗಳು ಬಹಳ ಕಡಿಮೆ ಇವೆ, ಅಪರೂಪವಾಗಿವೆ. ಅಲ್ಲಿ ಕಡಿಮೆ ಜನರಿರ್ತಾರೆ. ಯಾಕೆಂದ್ರೆ ಇಕ್ಕಟ್ಟಾದ ಮಾರ್ಗದಿಂದ ಹೋಗುವವರು ಕೆಲವರೇ ಆಗಿರುತ್ತಾರೆ. ಆತನ ಮಾರ್ಗ ಇಕ್ಕಟ್ಟಾದ ಮಾರ್ಗವಾಗಿದೆ. ಲೋಕಕ್ಕೆ ಅದು ವಿಚಿತ್ರವಾಗಿ ವಿಸ್ಮಯಕರವಾಗಿರುತ್ತೆ. ಲೋಕದವರು ಅಂಥವರನ್ನು ನೋಡಿ ಹುಚ್ಚರು, ಮೂರ್ಖರು ಅಂದುಕೊಳ್ತಾರೆ. ಆದರೆ ದೇವರ ಮಾರ್ಗಗಳು ಎಷ್ಟೋ ಶ್ರೇಷ್ಠವಾಗಿವೆ. ಅದು ಎಂಥ ದೊಡ್ಡ ನಿತ್ಯ ಜೀವಕ್ಕೆ ಕಾರಣಕರವಾಗಿರುತ್ತವೆ ಎಂಬುದು ಅದನ್ನು ಹಾದು ಹೋಗುವವರೇ ತಿಳಿದುಕೊಳ್ಳಬಲ್ಲರು. ಅಂತ್ಯಕಾಲದಲ್ಲಿ ಸ್ವಸ್ಥ ಬೋಧನೆ ಸಹಿಸಲಾರದ ತೀಟೆ ಕಿವಿಯುಳ್ಳವರಾಗಿರ್ತಾರೆ. ತಮ್ಮ ದುರಾಶೆಗಳಿಗೆ ಅನುಕೂಲವಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುತ್ತಾರಂತೆ. ತಮ್ಮ ಆಸೆಗಳಿಗೆ ತಕ್ಕಂತೆ ಬೋಧಿಸುವ ಬೋಧಕರನ್ನು ಇಟ್ಟುಕೊಳ್ತಾರಂತೆ. ಅಂದರೆ ಆಶೀರ್ವದಿಸುವಂಥವರನ್ನು, ಇಲ್ಲವೇ ನಮಗೆ ವಿವಾಹ ಮಾಡಿಸಿರಿ ಅನ್ನುವವರನ್ನು. ಹೇಗೆ ಎಲ್ಲ ನಿರ್ಣಯವನ್ನು ತೆಗೆದುಕೊಂಡು ಯಾವುದೋ ಒಂದು ಸ್ಥಳವನ್ನು ನಿಮಗೆ ಇಷ್ಟ ಬಂದಂತೆ ಸೆಲೆಕ್ಷನ್ ಮಾಡಿಕೊಂಡು ಬೆನ್ ಹಿಂದೆ ಮಾತಾಡಬಾರದೆಲ್ಲ ಮಾತಾಡಿ ಪ್ರೀತಿ ಅಂತ ಹೇಳಿ ಪರಿಶುದ್ಧತೆ ಕಳ್ಕೊಂಡಿದ್ದಲ್ಲದೆ ಪರಿಶುದ್ಧ ವಿವಾಹಕ್ಕಾಗಿ ದೇವರ ಸೇವಕರು ಬೇಕೆಂದು ಬೇಡಿಕೊಳ್ಳುವಂಥವರಾಗಿದ್ದಾರೆ. ಆದರೆ ವಾಕ್ಯಾನುಸಾರವಾಗಿ ಯೌವನ ಕಾಲದಲ್ಲಿ ದೇವರ ಚಿತ್ತ ಏನೆಂದು ಅರಿತುಕೊಂಡು ದೇವರ ಚಿತ್ತದಲ್ಲಿ ನನ್ನ ವಿವಾಹ ಮಾಡಿಕೊಳ್ಳಬೇಕು ಎಂದು ಆಶಿಸುವಂಥವರು ಎಷ್ಟು ಜನ ಇದ್ದಾರೆ? ನಮ್ಮ ಮಕ್ಕಳ ವಿವಾಹಗಳು ದೇವರ ನಾಮಕ್ಕೆ ಮಹಿಮೆ ಉಂಟು ಮಾಡಬೇಕೆಂದು ಬಯಸುವ ಪೋಷಕರು ಎಷ್ಟು ಜನ ಇದ್ದೀರಿ? ಸೇವಕರು ಬಂದು ನಿಮ್ಮನ್ನು ಆಶೀರ್ವದಿಸಬೇಕು. ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಸೇವಕರು ಬಂದು ಅವರನ್ನು ಆಶೀರ್ವದಿಸಬೇಕು. ಅವರ ಆತ್ಮಕ್ಕೆ ಶಾಂತಿ ಉಂಟಾಗುವಂತೆ ಆಶೀರ್ವದಿಸಬೇಕು. ನೋಡಿ, ಒಬ್ಬ ವ್ಯಕ್ತಿ ಮಾನಸಾಂತರ ಹೊಂದದೆ ಮರಣ ಹೊಂದುವುದಾದ್ರೆ 100 ಮಂದಿ ಪಾಸ್ಟರ್ಸ್ಗಳು ಬಂದು ಪ್ರಾರ್ಥಿಸಿದ್ರು ಕೂಡ ಅವನ ಆತ್ಮಕ್ಕೆ ಶಾಂತಿ ದೊರಕುವುದಿಲ್ಲ. ಮಾನಸಾಂತರ ಹೊಂದಲಾರದೇ ಇರುವಂಥವರು ಮರಣ ಹೊಂದುವುದಾದರೆ ಸದಾಕಾಲ ಉರಿಯುತ್ತಿರುವಂತಹ ಅಗ್ನಿಗುಂಡಿಯೊಳಗೆ ಬೀಳುತ್ತಾರೆ. ಅಲ್ಲಿ ಗೋಳಾಟವೂ ಹಲ್ಲು ಕಡಿಯೋಣವೂ ಇರುತ್ತದೆ.
ನೋಡಿ, ದೇವರ ವಾಕ್ಯ ಕೇಳ್ತಿರುವಾಗ, ದೇವರ ಮಾತು ಕೇಳ್ತಿರುವಾಗ ನಿಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳಿರಿ. ನೀವು ಅಂದ್ಕೊಂಡಂತೆ ದೇವರು ಮಾತಾಡ್ಬೇಕು ಅಂದ್ಕೊಳ್ಬಾರ್ದು, ಹೊರತು ದೇವರು ಹೇಳಿದ್ದನ್ನು ಮಾಡಲು ಸಿದ್ಧ ಮಾಡಿಕೊಳ್ಳುವುದಾದರೆ ಧನ್ಯರಾಗುತ್ತೀರಿ. ಇನ್ನೊಂದು ವಚನ ತೋರಿಸಿ ಪ್ರಾರ್ಥನೆ ಮಾಡ್ತೇನೆ ಬನ್ನಿ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 33ನೇ ವಚನ ಹೇಳುತ್ತೆ, ಆ ಅಧ್ಯಾಯದಲ್ಲಿ ಕೊರ್ನೇಲನು ಪ್ರಾರ್ಥಿಸಿದಾಗ ಅವನ ಪ್ರಾರ್ಥನೆ ಕೇಳುತ್ತಾರೆ. ದೂತನು ಹೇಳುವ ಸ್ವರ ಕೇಳಿಸಿಕೊಳ್ತಾನೆ, ನಿನ್ನ ಪ್ರಾರ್ಥನೆ ಕೇಳಿಸಿತು. ನೀನು ಯೊಪ್ಪೆಗೆ ಸೇವಕರನ್ನು ಕಳಿಸಿ ಪೇತ್ರನನ್ನು ಕರೆಸಿಕೊಂಡು ಅವನಿಂದ ವಾಕ್ಯ ಕೇಳು, ಮತ್ತು ಅವನು ನಿಮಗೆ ಮಾತಾಡುತ್ತಾನೆ. ಅವನು ನಿಮಗೆ ಸುವಾರ್ತೆ ಸಾರುತ್ತಾನೆ. ಯಾಕೆಂದರೆ ಕೊರ್ನೇಲನು ಒಬ್ಬ ಅನ್ಯನು. ಅವನಿಗೆ ಸುವಾರ್ತೆ ಸಾರುವುದಕ್ಕಾಗಿ ದೇವರು ನೇರವಾಗಿ ಅವನಿಗೆ ದರ್ಶನ ಕೊಟ್ಟರೂ ಕೂಡ, ಒಬ್ಬ ಮಾನವನಿಗೆ ತನ್ನ ಚಿತ್ತವನ್ನು, ತನ್ನ ವಾಕ್ಯವನ್ನು ತಿಳಿಸುವುದಕ್ಕಾಗಿ ದೇವರು ಬಳಸುತ್ತಿದ್ದಾರೆ. ಪೇತ್ರನನ್ನು ಕರೆಸಿಕೊಂಡಾಗ 33ನೇ ವಚನ ಏನು ಹೇಳುತ್ತೆ ನೋಡಿ, ಕರ್ತನು ನಿನಗೆ ಆಜ್ಞಾಪಿಸಿದೆಲ್ಲವನ್ನೂ ಕೇಳುವುದಕ್ಕಾಗಿಯೂ ಈಗ ನಾವು ದೇವರ ಮುಂದೆ ಇಲ್ಲಿ ಕೂಡಿ ಬಂದಿದ್ದೇವೆ. ಮನೆಯಲ್ಲಿ ಬಂಧುಗಳನ್ನು, ಸ್ನೇಹಿತರನ್ನು ಎಲ್ಲರನ್ನು ಕೂಡಿಸಿ ಪೇತ್ರನನ್ನು ಕರೆಸಿ ಏನು ಹೇಳ್ತಿದ್ದಾನೆ ನೋಡಿ, ಕರ್ತನು ನಿನಗೆ ಆಜ್ಞಾಪಿಸಿದೆಲ್ಲವನ್ನೂ ಕೇಳುವುದಕ್ಕಾಗಿ ಈಗ ನಾವೆಲ್ಲರೂ ದೇವರ ಮುಂದೆ ಇಲ್ಲಿ ಕೂಡಿ ಬಂದಿದ್ದೇವೆ. ಇದೇ ನಡೆಯುತ್ತಿದೆ ಪ್ರತಿದಿನ ಅನುದಿನದ ಧ್ಯಾನದಲ್ಲಿ. ದೇವರು ಆಜ್ಞಾಪಿಸಿದವುಗಳನ್ನು ನಾವೆಲ್ಲರೂ ಕೇಳುವುದಕ್ಕಾಗಿ ಹೀಗೆ ಸೋಷಿಯಲ್ ಮೀಡಿಯಾದ ಮುಖಾಂತರ ಕೂಡಿ ಬರ್ತಿದ್ದೇವೆ. ಎಷ್ಟು ಅದ್ಭುತ ನೋಡಿ. ಯಾವುದೋ ದೇಶದಲ್ಲಿ, ಯಾವುದೋ ಊರಿನಲ್ಲಿ, ಯಾವುದೋ ಪಟ್ಟಣದಲ್ಲಿ, ಯಾವುದೋ ಗ್ರಾಮದಲ್ಲಿ, ಎಲ್ಲೇ ಕೂಡಿದ್ರೂ ಕೂಡ, ನಾವು ಎಲ್ಲಿನವರಾಗಿದ್ರೂ ಕೂಡ ಆತನ ಸನ್ನಿಧಿಯಲ್ಲಿ ಆತನ ವಾಕ್ಯ ಕೇಳುವುದಕ್ಕಾಗಿ ನಾವು ಕೂಡಿ ಬರುವಾಗ ದೇವರು ನಮ್ಮೆಲ್ಲರನ್ನು ದೃಷ್ಟಿಸಿ ನೋಡ್ತಿದ್ದಾರೆ. ನಮ್ಮೆಲ್ಲರ ಹೃದಯದ ಅವಶ್ಯಕತೆ ತೀರುವ ಹಾಗೆ ಪ್ರತಿದಿನ ತನ್ನ ಮನಸ್ಸನ್ನು, ತನ್ನ ಮಾತನ್ನು, ತನ್ನ ಲಕ್ಷ್ಯವನ್ನು ನಮಗೆ ಬಯಲ್ಪಡಿಸ್ತಿದ್ದಾರೆ. ಆತನ ಮಾತನ್ನು ಕೇಳೋಣ, ಅದರಂತೆ ನಡೆದುಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನೀವು ಹೇಳಿದಂತೆಯೇ ನಾವು ಮಾಡ್ತೇವೆ ದೇವರೇ. ನಿಮ್ಮ ಮಾತು ನಾವು ಕೇಳ್ತೇವೆ. ನೀವು ಹೋಗೆನ್ನುವ ಕಡೆಗೆ ಹೋಗುತ್ತೇವೆ, ಮಾಡೆನ್ನುವುದನ್ನು ಮಾಡುತ್ತೇವೆ. ನೀವು ಇರು ಎನ್ನುವ ಸ್ಥಳದಲ್ಲಿ ಇರುತ್ತೇವೆ. ಅದೇ ನಮಗೆ ಎಷ್ಟೋ ಭಾಗ್ಯವಾಗಿದೆ, ಎಷ್ಟೋ ಸುರಕ್ಷಿತವಾಗಿದೆ. ಇದನ್ನು ನಾವು ಗುರುತಿಸುತ್ತಿರುವಾಗ ನಿಮ್ಮ ಮಾತುಗಳನ್ನು ಕೇಳಲಾರದಂತೆ, ನಮ್ಮ ಸ್ವಂತ ಮಾರ್ಗಗಳಲ್ಲಿ ಹೋಗಲಾರದಂತೆ ನಿನ್ನ ಸೇವಕನು ಕೇಳುತ್ತಿದ್ದೇನೆ, ಮಾತಾಡು ಎಂಬುದಾಗಿ ಅನುದಿನವೂ ನಿಮ್ಮ ಬಾಗಿಲ ಬಳಿಯಲ್ಲಿ ಕಾದುಕೊಂಡಿದ್ದು, ನಿಮ್ಮ ಸೇವಕರ ಮುಖಾಂತರ, ನಿಮ್ಮ ವಾಕ್ಯದ ಮುಖಾಂತರ ನೀವು ಬಯಲ್ಪಡಿಸುತ್ತಿರುವ ಸತ್ಯಗಳಿಗೆ ವಿಧೇಯರಾಗುವ ಹಾಗೆ, ಅವು ಪ್ರತಿಕೂಲವಾದಾಗಿಯೂ ನಮ್ಮನ್ನು ನಾವು ತಿದ್ದುಕೊಂಡು ಪಶ್ಚಾತ್ತಾಪ ಪಡುವ ಹಾಗೆ, ಅವು ಅನುಕೂಲವಾದರೂ ಸಹ ಆ ಮಾರ್ಗದಲ್ಲಿಯೇ ನಾವು ನಡೆಯುತ್ತಾ ಅಂತ್ಯದವರೆಗೂ ನಂಬಿಗಸ್ತರಾಗಿರಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡುತ್ತಲೇ ಇರಿ. ನಾವು ಅವುಗಳಲ್ಲಿ ಪ್ರತಿಯೊಂದನ್ನು ಆಯಾ ದಿನಕ್ಕೆ ತಕ್ಕ ಹಾಗೆಯೇ ಪರಿಶೀಲಿಸುತ್ತಿದ್ದೇವೆ. ಪ್ರಾರ್ಥನೆ ಕೂಡ ಮಾಡ್ತಿದ್ದೇವೆ. ನೀವು ಕೂಡ ಪ್ರಾರ್ಥನೆ ಮಾಡಿ. ಅಲ್ಲಿ ನೀವು, ಇಲ್ಲಿ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಎಲ್ಲರ ಪ್ರಾರ್ಥನೆ ಕೇಳಿ ದೊಡ್ಡ ಅದ್ಭುತ ಕಾರ್ಯ ಮಾಡುತ್ತಾರೆ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ನೀನೇ ನನ್ನ ಜೀವಾಧಾರವು, ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಬೆಂಗಳೂರಿನ ಸುತ್ತಮುತ್ತಲು ಇರುವಂಥವರೆಲ್ಲರಿಗೂ ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯ ಅನೇಕ ಭಾಷೆಗಳಲ್ಲಿ ಕೇಳುತ್ತಿರುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಲು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರ್ಗೆ ಬರ್ತಿದ್ದೇವೆ. ಆಗಸ್ಟ್ 27ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುವ ಈ 2 ಸೆಷನ್ನಲ್ಲಿಯೂ ಪಾಲ್ಗೊಳ್ಳುವುದಕ್ಕಾಗಿ ಸಿದ್ಧರಾಗಿ ಬನ್ನಿ. ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗ್ಯಾದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಕೂಡಿ ಬನ್ನಿರಿ. ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ.
ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿ ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾನು ಎಷ್ಟೋ ಆಸೆಯುಳ್ಳವನಾಗಿದ್ದೇನೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಎಷ್ಟೋ ಬಲಪಡಿಸಬೇಕೆಂಬ ಆಸೆಯಲ್ಲಿದ್ದೇವೆ. ತಪ್ಪದೆ ಬನ್ನಿರಿ. ಬ್ಯಾಂಗ್ಳೂರಿನಲ್ಲಿ ಹಡ್ಸನ್ ಕಮ್ಯುನಿಟಿ ಸೆಂಟರ್ನಲ್ಲಿ CSI ಕಾಂಪೌಂಡ್ನಲ್ಲಿ ಈ 1 ಡೇ ಗೆಟ್ ಟುಗೆದರ್ ನಡೆಯುತ್ತದೆ. ಹೆಚ್ಚಿನ ವಿವರ ಬೇಕಾಗುವುದಾದರೆ 8939393939 ನಂಬರ್ಗೆ ನೀವು ಕರೆ ಮಾಡಿ, ಇಲ್ಲವೇ ನೀವು ಕಾಣುತ್ತಿರುವ ನಂಬರ್ಗಳಿಗೆ ನೀವು ವಾಟ್ಸಪ್ ಕಳಿಸಿಕೊಡಿರಿ. ಲಿಂಕ್ ನಿಮಗೆ ಕಳಿಸುತ್ತೇವೆ. ತಪ್ಪದೆ ಬರ್ತೀರಲ್ಲವೇ? ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರ.